ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಅಂಡ್ ಒಂದಲ್ಲ ಎರಡು ಅಪ್ಡೇಟ್ ಬಂದಿದೆ. ಈ ಜೀವನ ಪ್ರಮಾಣ ಪತ್ರದನ್ನೇ ಒಂದು ಇಂಪಾರ್ಟೆಂಟ್ ವಿಚಾರನ ಮಾತಾಡೋದಿಕ್ಕಿದೆ ಅಂಡ್ ಕೆಲವೊಂದಷ್ಟು ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ಬಿಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ ಹೋಗ್ಬೇಡಿ. ಬಿಕಾಸ್ ಆಲ್ಮೋಸ್ಟ್ ಇವಾಗ 52,000 ಸಬ್ಸ್ಕ್ರೈಬರ್ಸ್ಗೆ ಬಂದಿದೀವಿ. ಇನ್ನೂ ಅತಿ ಹೆಚ್ಚು ಆದಷ್ಟು ನನಗೂ ಇನ್ನೂ ವಿಡಿಯೋಗಳನ್ನ ಮಾಡೋದಕ್ಕೆ ಉತ್ಸಾಹ ಬರುತ್ತೆ ಅಂಡ್ ನಿಮ್ಮ ಸಪೋರ್ಟ್ ಇದೇ ರೀತಿ ಇರ್ಲಿ. ಯಾಕಂದ್ರೆ ತುಂಬಾ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಅದರಿಂದ ರಿಸರ್ಚ್ ಮಾಡಿ ಅದ್ರ ವಿಚಾರನ ನಿಮ್ಮೊಟ್ಟಿಗೆ ಹೇಳಿ ಎಲ್ಲದಕ್ಕೂ ಸಮಯ ಅಂತ ಇರುತ್ತೆ, ಅದಕ್ಕೂ ಎಫರ್ಟ್ಸ್ ಅಂತ ಇರುತ್ತೆ. ಅದಕ್ಕೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಬಹಳ ಬಹಳ ಖುಷಿ ಆಗುತ್ತೆ. ಅಂಡ್ 52,000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ. ಮುಂದಕ್ಕೂ ಇದೇ ರೀತಿ ಸಪೋರ್ಟ್ ಕೊಡ್ತೀರಾ ಅಂತ ಭಾವಿಸ್ತೀನಿ. ಸೊ ಹಾಗೇನೆ ಗೃಹಲಕ್ಷ್ಮಿದು ಕೆಲವೊಂದಷ್ಟು ವಿಚಾರ ಮಾತಾಡೋಣ. ಅಂಡ್ ನಿನ್ನೆಯಿಂದ ತುಂಬಾನೇ ಕಮೆಂಟ್ಸ್ಗಳು ಬರ್ತಾ ಇದೆ, ಗೃಹಲಕ್ಷ್ಮಿ ಹಣ ಜಮಾ ಆಯ್ತು ಅಂತ ಹೇಳ್ಬಿಟ್ಟು. ಬಹುಶೇಕಡ ನಿನ್ನೆಯಿಂದ ಬಂದಿರುವಂತ ಕಮೆಂಟ್ಸ್ ಗಳೆಲ್ಲ ಪಾಸಿಟಿವ್ ಆಗಿದೆ. ಹಣ ಬಂದಿದೆ ಅಂತ ಹೇಳಿ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಗಳನ್ನ ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಆಯ್ತು. ಹಣ ಬಂದ್ರೆ ನಿಮಗೆ ಎಷ್ಟು ಖುಷಿ ಆಗುತ್ತೋ ಅದ್ರ ಡಬಲ್ ಖುಷಿ ನನಗಾಗುತ್ತೆ. ಯಾಕಂದ್ರೆ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಅಮೌಂಟ್ ಬೇಕಾಗಿರುತ್ತೆ, ಅಥವಾ ಅಮೌಂಟ್ ಇಂದ ಏನಾದ್ರೂ ಒಂದು ಕೆಲ್ಸಕ್ಕೆ ಯೂಸ್ ಮಾಡ್ಕೋತಾ ಇರ್ತೀರಾ. ಹಣ ಬಂದಷ್ಟು ಎಲ್ಲರಿಗೂ ರಿಲೀಫ್ ಆಗುತ್ತಲ್ವಾ, ಹಾಗೆ ಅದಕ್ಕೆ ಹೇಳಿದ್ದು. ಓಕೆ, ಸೊ ಮ್ಯಾಟರಿಗೆ ಬಂದ್ಬಿಡೋಣ. ಈಗ ಈ ಒಂದು ಜೀವನ ಪ್ರಮಾಣ ಜೀವನ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಿರುವಂತ ಇನ್ನೊಂದು ವಿಚಾರನೂ ಕೂಡ ಇದೆ. ಈಗ ಈ KYC ಸ್ಪೆಷಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಈ KYC ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು 2.5 ವರ್ಷದ ಹಿಂದೆ ಒಂದು ರೂಲ್ಸ್ ನ ತಗೊಂಬಂತು ಗೌರ್ಮೆಂಟ್. ಏನು ಅಂತಂದ್ರೆ, ಇದು ನೀವು ರೇಷನ್ ಕಾರ್ಡ್ KYC ಅಲ್ಲ, ಇದು ಸಪರೇಟ್ ಆಗಿ ಗೃಹಲಕ್ಷ್ಮಿಗೆ KYC ಮಾಡ್ಬೇಕಾಗಿತ್ತು. ನಿಮಗೆ ನೆನಪಿದ್ಯಾ? 2.5 ವರ್ಷದ ಹಿಂದೆ ಆಗಿರುವಂತ ಮ್ಯಾಟರ್ ಇದು. ಅವಾಗ ನೀವು ಬಹುಶೇಕಡ ಅವಾಗ ನೀವು ಅರ್ಜಿಗಳನ್ನ ಸಲ್ಲಿಸಿರ್ತೀರಾ. ಏನ್ ಮಾಡ್ಬೇಕಾಗಿತ್ತು, KYC ಅಂದಾಗ ನಿಮ್ ತಮ್ಮ ಇಂಪ್ರೆಷನ್ ಎಲ್ಲ ತಗೊಂಡು, ಮನೆಯವ್ರದ್ದು ಡೀಟೇಲ್ಸ್ ಎಲ್ಲ ತಗೊಂಡು ಅಪ್ಡೇಟ್ ನ ಮಾಡ್ಕೊಂತಿದ್ರು. KYC ನ 2.5 ವರ್ಷದ ಹಿಂದೆ ಮಾಡಿದ್ರಿ. 2.5 ವರ್ಷ ಆದ್ಮೇಲೆ ಇವರು KYC ಪ್ರಕ್ರಿಯೆನ ಮಾಡಿಲ್ಲ. ರೇಷನ್ ಕಾರ್ಡ್ ಪ್ರಕ್ರಿಯೆ ಬೇರೆ, ಈ ಒಂದು ಗೃಹಲಕ್ಷ್ಮಿ ಪ್ರಕ್ರಿಯೆನೇ ಬೇರೆ. ಓಕೆನಾ? ಎಲ್ಲ ಒಂದೇ ಅಂಡರ್ ರೇಷನ್ ಕಾರ್ಡೇ ಬರುತ್ತೆ. ಬಟ್ ಏನಂದ್ರೆ ಗೃಹಲಕ್ಷ್ಮಿದು ಇವ್ರು ಸಪರೇಟ್ ಆಗಿ ಅದಕ್ಕೆ ಅಂತ ಹೇಳಿ ಒಂದು ವೆಬ್ಸೈಟ್ ನ ಲಾಂಚ್ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಇವ್ರು KYC ನ ಮಾಡ್ಕೊಂತ ಇದ್ರು. ಆದ್ರೆ 2.5 ವರ್ಷ ಆದ್ಮೇಲೂ ಇವರು KYC ನ ರೀಸೆಂಟ್ ಟೈಮ್ಸ್ ಅಲ್ಲಿ ಮಾಡ್ಲಿಲ್ಲ. ಹಾಗಾಗಿ 2.5 ವರ್ಷದಲ್ಲಿ ಸುಮಾರು ಜನ ಮೃತಪಟ್ಟಿದ್ದಾರೆ. ಈ 2.5 ವರ್ಷದಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಮೃತಪಟ್ಟಿದ್ದಾರೆ. ಅವ್ರಿಗೆಲ್ಲಾನು ಇವತ್ಗೂ ಹಣ ಹೋಗ್ತಿದೆ. ಈಗ ಆಲ್ರೆಡಿ ನಾವು 70 ಕೋಟಿ ದುಡ್ಡನ್ನ ಖರ್ಚು ಮಾಡಿದೀವಿ. ಆದ್ರೇನು ಕೆಲವೊಬ್ಬರಿಗೆ ಹೋಗ್ತಿದೆ, ಕೆಲವೊಬ್ಬರಿಗೆ ಹೋಗ್ತಿಲ್ಲ. ಇದರಿಂದ ಮಹಿಳೆಯರು ನಮ್ಮ ಮೇಲೆ ಸಿಟ್ಟನ್ನ ತೋರಿಸ್ತಾರೆ, ಕೋಪ ಮಾಡ್ಕೋತಾ ಇದ್ದಾರೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ನ ರಿಲೀಸ್ ಮಾಡಿದ್ದಾರೆ. 2.5 ವರ್ಷದಲ್ಲಿ ಎಷ್ಟು ಜನ ತೀರ್ ಹೋಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಗೌರ್ಮೆಂಟ್ಗೆ ಇನ್ನ ಅಪ್ಡೇಟ್ಸ್ ಗಳು ಬಂದಿಲ್ವಂತೆ. ಈಗ ಏನಾಗುತ್ತೆ, ನಮ್ಮ ಒಂದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಯಾರಾದ್ರೂ ತೀರೋದ್ರೆ ಅಥವಾ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಇಸ್ಕೊಂಡು ಹೋಗಿ ಬ್ಯಾಂಕ್ ಸಬ್ಮಿಟ್ ಮಾಡಬೇಕು, ಏನೋ ಪ್ರೊಸೀಜರ್ಗಳಿರುತ್ತೆ. ನಮ್ಮಲ್ಲಿ ಏನ್ ಮಾಡ್ತಾರೆ, ಅಯ್ಯೋ ಬರ್ಲಿ ಬಿಡು, ನೋಡ್ಕೊಳ್ಳೋಣ ಬಿಡು ಅಂತ ಸ್ವಲ್ಪ ಉದಾಸೀನ ಮಾಡೋರು ಇರ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಗೌರ್ಮೆಂಟ್ಗೆ ಅದು BBMP ವ್ಯಾಪ್ತಿಯಲ್ಲಿ ಅದು ನಂಬರ್ನ ರಿಜಿಸ್ಟರ್ ಮಾಡ್ಕೊಂಡು ಮಾಡ್ತಾರೆ. ಬಟ್ BBMP ಅವರು ಅದನ್ನ ತಗೊಂಡೋಗಿ ಗೌರ್ಮೆಂಟ್ಗೆ ಕೊಡಲ್ಲ. ಇವರು ಇವಾಗ ಹುಟ್ಟಿದ್ರು ಅಷ್ಟೇ, ಸಾವಾದ್ರೂ ಅಷ್ಟೇ, ಅದನ್ನ ರಿಜಿಸ್ಟರ್ ಮಾಡ್ಕೊಂತಾರೆ. ಅವ್ರಿಗೊಂದು ನಂಬರ್ ಅಂತ ಹೇಳಿ ಕೊಡ್ತಾರೆ. ಓಕೆನಾ? ಆ ನಂಬರ್ನ ನಾವು ಫ್ಯೂಚರ್ ಅಲ್ಲಿ ನಮ್ಗೆ ಯಾವತ್ತಾದ್ರು ಡೆತ್ ಸರ್ಟಿಫಿಕೇಟ್ ಬೇಕು, ಇಲ್ಲ ಬರ್ತ್ ಸರ್ಟಿಫಿಕೇಟ್ ಬೇಕು ಅಂತಂದಾಗ ಆ ನಂಬರ್ನ ಕೊಟ್ಟರೆ BBMP ಲಿ ಎಷ್ಟು ಫೀಸ್ ಅಂತ ಕಟ್ಟಾಗ ನಮ್ಗೆ ಸರ್ಟಿಫಿಕೇಟ್ ನ ಕೊಡ್ತಾರೆ. ಈ ರೀತಿ ಮಾಡ್ತಾರೆ ಹೊರತು ಅವರು ಆ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು ಅದನ್ನ ತಗೊಂಡೋಗ್ಬಿಟ್ಟು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿ, ಓಕೆ ಗೃಹಲಕ್ಷ್ಮಿ ಹಣ ಇವ್ರು ಬರ್ತಿತ್ತು ಅವ್ರಿಗೆ ಬರ್ತಿತ್ತು ಅಂತ ಅವ್ರು ಯಾರು ಸ್ಪ್ಲಿಟ್ ಮಾಡೋದಿಲ್ಲ, ಮಾಡಕ್ಕೂ ಹೋಗಲ್ಲ. ಸೊ ಗೌರ್ಮೆಂಟ್ ಏನ್ ಮಾಡ್ಬೇಕು, ಪ್ರತಿ ಒಂದು ಕ್ರಿಮಿನೇಷನ್ ಇದಕ್ಕೆ ಹೋಗಿ ಏನೇನು ಈ ತಿಂಗಳಲ್ಲಿ ಯಾರ್ಯಾರ್ದು ಏನೇನ್ ಆಗಿದೆ ಅಂತ ಡೀಟೇಲ್ಸ್ ಇಟ್ಕೊಂಡು ಅದನ್ನ ಅವರು ಸಿಸ್ಟಮ್ ಅಲ್ಲಿ ಹಾಕಿ, ಇವ್ರ್ಯಾರಾದ್ರೂ ಗೃಹಲಕ್ಷ್ಮಿ ಫಲಾನುಭವಿಗಳ ಅಥವಾ ರೇಷನ್ ಕಾರ್ಡ್ ಹೋಲ್ಡರ್ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಅಂಡ್ ಇಟ್ ಇಸ್ ನಾಟ್ ಈಸಿ. ಬಿಕಾಸ್ ಇವಾಗ ನಿಮಗೆ ಗೊತ್ತಿರೋ ಹಾಗೆ 1,24,00,000 ಮಹಿಳೆಯರು ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿ ಹಣ ತಗೊಂತಾ ಇರೋರು. ಅಂತಂದ್ರೆ ನೀವು ಹೋಗಿ ಪ್ರತಿ ಒಂದು ಇದ್ರಲ್ಲೂ ಹೋಗಿ ತಗೊಂಬರಕ್ ಆಗಲ್ಲ. ಜನ ಏನ್ ಮಾಡ್ಬೇಕು, ಸ್ಪಂದಿಸ್ಬೇಕು. ಆದ್ಮೇಲೆ ಡೆತ್ ಸರ್ಟಿಫಿಕೇಟ್ ನ ತಗೊಂಡೋಗಿ ಸಬ್ಮಿಟ್ ಮಾಡ್ಬಿಟ್ರೆ ಯಾರಿಗೂ ತೊಂದರೆ ಇರಲ್ಲ. ಸೊ ಬೇರೆಯವ್ರಿಗಾದ್ರೂ ಹಣ ಹೋಗುತ್ತೆ. ಈ ಒಂದು ದೊಡ್ಡ ಸಮಸ್ಯೆ ಒಳಗಡೆ ಇವಾಗ ಗೌರ್ಮೆಂಟ್ ಸಿಗಾಕೊಂಡಿದೆ. 2.5 ವರ್ಷದ ಹಿಂದೆ KYC ಆಯ್ತು, ಇವಾಗ KYC ಆಗ್ಲಿಲ್ಲ. KYC ಏನಕ್ಕೆ ಮಾಡ್ಬೇಕು? ಫಸ್ಟ್ ಆಫ್ ಆಲ್, ಒಂದು ನಾವು ಬದುಕಿದೀವಿ ಅಂತ ಪ್ರೂಫ್ ಮಾಡೋದಕ್ಕೆ KYC ಮುಖ್ಯವಾಗಿ ಮಾಡೋದು. ನಾವು ಬದುಕಿದೀವಿ, ಡಾಕ್ಯುಮೆಂಟೇಶನ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ತಮ್ಮ ಇಂಪ್ರೆಷನ್ ನ ಕೊಟ್ಬಿಟ್ಟು ನಾವು ಬರೋದು ಇದಕ್ಕೇನೆ. ಹಸ್ತರೇಖೆಗಳು ಚೇಂಜ್ ಆಗ್ತಾ ಇರುತ್ತೆ, ಇಲ್ಲ ಅವ್ರ ಹೆಸರಲ್ಲಿ ಇನ್ನೊಬ್ರು ಯಾರೋ ಫ್ರಾಡ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಕರೆಕ್ಟ್ ಆಗಿ
ಆಸ್ ಪರ್ ರೂಲ್ಸ್ ಆಸ್ ಪರ್ ಗೈಡೆನ್ಸ್ ಫಾಲೋ ಮಾಡಬೇಕು ಅಂತ ಅಂದ್ರೆ KYC ಬಹಳ ಮುಖ್ಯವಾಗಿರುವಂತ ವಿಚಾರ ಆಗುತ್ತೆ. KYC ನ ಮಾಡಿಸ್ಲೇಬೇಕಾಗತ್ತೆ. ಸೊ ಇವಾಗ 2.5 ವರ್ಷದಿಂದ ಮಾಡಿಸಿಲ್ದಿರೋ ಕಾರಣ ಈಗ ಇದು ಸಮಸ್ಯೆಗೆ ಕೂತ್ಕೊಂಡಿದೆ. KYC ನ ಅತಿ ಶೀಘ್ರದಲ್ಲಿ ಗೃಹಲಕ್ಷ್ಮಿಗೆ ಸಪರೇಟ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರನ ಮಾಡ್ತಾ ಇದ್ದಾರೆ. ಯಾವಾಗ ಡೇಟ್ ಅನೌನ್ಸ್ ಮಾಡ್ತಾರೆ ಗೊತ್ತಿಲ್ಲ. ಆಶಾ ಕಾರ್ಯಕರ್ತೆಯರ ಹತ್ರನೇ ಹೋಗ್ಬಿಟ್ಟು KYC ನ ಮಾಡಿಸ್ಕೊಂಡ್ ಬರ್ಬೇಕಾಗತ್ತೆ. ಏನಿಲ್ಲ, ನಿಮ್ ಆಧಾರ್ ಕಾರ್ಡು ಮತ್ತೆ ನಿಮ್ದು ಏನು ಗೃಹಲಕ್ಷ್ಮಿದು ನಂಬರ್ ಇರುತ್ತೆ, ರಿಜಿಸ್ಟರ್ ನಂಬರ್, ಅಪ್ಲಿಕೇಶನ್ ನಂಬರ್, ಆ ನಂಬರ್ ಹೇಳಿ ಮತ್ತೆ ನಿಮ್ದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪಾನ್ ಕಾರ್ಡು ಇಷ್ಟು ಕೊಟ್ಬಿಟ್ರೆ KYC ನ ಅವರೇ ಮಾಡ್ತಾರೆ. ಇದು ಇನ್ನ ಡೇಟ್ ಫಿಕ್ಸ್ ಆಗ್ಲಿಲ್ಲ. ಅವರು ನಿಮ್ಮ ಮನೆಗೆ ಬರ್ತಾರ ಅಥವಾ ನೀವು ಅಂಗನವಾಡಿ ಹೋಗಿ ಮಾಡಿಸ್ಕೊಂಡ್ ಬರ್ಬೇಕಾ ಅನ್ನೋದ್ರ ಬಗ್ಗೆನೂ ಕೊಟ್ಟಿಲ್ಲ. ಬಟ್ ಸಮಸ್ಯೆ ಅಂತೂ ಆಗಿದೆ. ನಾವ್ ಇದಕ್ಕೆ ಆದಷ್ಟು ಬೇಗ KYC ಪ್ರಕ್ರಿಯೆನ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡ್ಲಿ, ಒಳ್ಳೇದು. ಅವಾಗ ಎಲ್ಲರಿಗೂ ಯಾರ್ಯಾರಿಗೆ ತಲುಪಬೇಕು ಹಣ ತಲುಪುತ್ತೆ, ಬೇಡ್ದಿರೋರಿಗೆ ಬೇಡ. ಬಿಕಾಸ್ ತುಂಬಾ ಜನ ಆಕ್ಚುಲಿ ನೀಡಲ್ಲಿ ಇರ್ತಾರಲ್ವಾ, ಅಮೌಂಟ್ ಅವ್ರಿಗೆ ತಲುಪ್ಲಿ, ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಅಷ್ಟೇನೆ, ಯಾರಾದ್ರೂ ವಿಡಿಯೋ ನೋಡ್ತಾ ಇರೋರು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಡೆತ್ ಸರ್ಟಿಫಿಕೇಟ್ ತಗೊಂಡೋಗಿ ಸಬ್ಮಿಟ್ ಮಾಡಿ. ಇಲ್ಲ ಅಂದ್ರೆ ಸುಮ್ನೆ ನೋಡಿ, ಎಲ್ಲರಿಗೂ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಹೇಳ್ತಿರೋದು. ಸೊ ಅದನ್ನ ತುಂಬಾ ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ. ಅರ್ಥ ಆಗುತ್ತೆ, ಎಲ್ಲರದ್ದು ಇಮೋಷನ್ಸ್ ಇರುತ್ತೆ, ಬಟ್ ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ. ಅದನ್ನ ಹೋಗಿ ಸಬ್ಮಿಟ್ ಮಾಡಿ ಬಂದ್ರೆ ಬೇರೆಯವ್ರಿಗೆ ತೊಂದರೆ ಆಗಲ್ಲ ಅನ್ನೋ ಉದ್ದೇಶದಿಂದ. ಓಕೆನಾ? ಎರಡನೇ ವಿಚಾರ, ಜೀವನ ಪ್ರಮಾಣ ಪತ್ರ. ಇದ್ರ ಬಗ್ಗೆ ಅಂತೂ ನಾನು ಸಾಕಷ್ಟು ಬಾರಿ ನಿಮ್ಗೆ ರಿಮೈಂಡರ್ ನ ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ಜೀವನ ಪ್ರಮಾಣ ಪತ್ರನ ನಾವು ಮಾಡಿಸಿ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅಂಡ್ ನಾವ್ ಅನ್ಕೊಂಡ್ವಿ ವರ್ಷಕ್ಕೆ ಒಂದು ಸತಿ ಕೊಟ್ರೆ ಸಾಕು ಅಂತ ಹೇಳ್ಬಿಟ್ಟು. ಇಲ್ಲ, ಈಗ ಈ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿರೋ ಹಾಗೆ ನಾನು ಹೇಳ್ತಿರೋದು, ನೀವು ಜೀವನ ಪ್ರಮಾಣ ಪತ್ರ ಪೋಸ್ಟ್ ಆಫೀಸು, ಬ್ಯಾಂಕಲ್ಲೆಲ್ಲ ವರ್ಷಕ್ಕೊಂದ್ಸತಿ ಕೊಡ್ಬೇಕು. ಅದೇ ಬೇರೆ, ಇದೇ ಬೇರೆ. ಈ ಗೃಹಲಕ್ಷ್ಮಿ ಯೋಜನೆಗೆ 2 ವರ್ಷಕ್ಕೆ ಒಂದು ಸತಿ ನೀವು ಜೀವನ ಪ್ರಮಾಣ ಪತ್ರನ ಸಬ್ಮಿಟ್ ಮಾಡಿದ್ರೆ ಸಾಕು ಅಂತ ಹೇಳಿ ಈಗ ಒಂದು ನ್ಯೂಸ್ ಬರ್ತಾ ಇದೆ. ಸೊ ಇಯರ್ಲಿ ಮಾಡಿಸೋ ಅವಶ್ಯಕತೆ ಏನಿಲ್ಲ. 2 ವರ್ಷಕ್ಕೆ ಒಂದ್ಸತಿ ಕೊಟ್ರೆ ಸಾಕು ನಮಗೆ, ನಾವು ಅದನ್ನೇ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಜೀವನ ಪ್ರಮಾಣ ಪತ್ರ ಮಾಡಿಸೋ ರೂಲ್ಸು ಅಥವಾ ರೆಗ್ಯುಲೇಷನ್ಸ್, ಅದೇನ್ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಅದೆಲ್ಲಾನು ಸೇಮೇನೆ. ಈ PF ತಗೊಳಕ್ಕೆ ಏನ್ ನೀವು ಮಾಡಿಸ್ಕೊಂಡಿರ್ತಾರೆ ಸೇಮ್ ರೂಲ್ಸ್ ನಿಮ್ಗೂ ಅನ್ವಯ ಆಗುತ್ತೆ. ಬಟ್ ಏನಂದ್ರೆ 2 ವರ್ಷಕ್ಕೆ ಒಂದ್ಸತಿ ಮಾಡಿಸಿ ವರ್ಷ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಇದು ಗೃಹಲಕ್ಷ್ಮಿಗೆ ಕೊಡ್ಲೇಬೇಕು ನೀವು ಜೀವನ ಪ್ರಮಾಣ ಪತ್ರ ಅಂತ ಹೇಳ್ಬಿಟ್ಟು ಅಪ್ಡೇಟ್ ನ ಮಾಡ್ತಾ ಇದ್ದಾರೆ. ಸೊ ಈಗ ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ. ನಾವು ಹೊಸದಾಗಿ ಗೃಹಲಕ್ಷ್ಮಿದ ಅಪ್ಲಿಕೇಶನ್ ಲಾಂಚ್ ಮಾಡ್ತೀವಿ, ಅದ್ರಲ್ಲೇ ನೀವು KYC ಮಾಡ್ಬೋದು, ಮತ್ತೆ ಯಾವ ಕಂತಿನ ಹಣ ಬರ್ತಾ ಇದೆ, ಏನಾಗ್ತಿದೆ ಅಂತ ಎಲ್ಲ ತಿಳ್ಕೊಬಹುದು. ನೆಕ್ಸ್ಟ್ ಅಪ್ಕಮಿಂಗ್ ನಾವು ಅಮೌಂಟ್ ನ ಯಾವತ್ತು ರಿಲೀಸ್ ಮಾಡ್ತೀವಿ ಅಂತಾನು ನಾವು ಡೇಟ್ ನ ಮೆನ್ಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹಳಷ್ಟು ಬದಲಾವಣೆಗಳು ಮಾಡುವಂತ ಚಾನ್ಸಸ್ಗಳು ಇದಾವೆ. ಇನ್ನ ಬಹುಶೇಕಡ 1-2 ತಿಂಗಳೊಳಗಡೆ ಇದನ್ನೆಲ್ಲ ಕಾರ್ಯರೂಪಕ್ಕೆ ತರಬಹುದು. ತಂದ್ರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಬಿಕಾಸ್ ಹ್ಯಾಂಡಿ ಆಗಿರ್ಬೇಕು. ಇವಾಗ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ಗಳಿದಾವೆ, ಎಲ್ಲರೂ ಕ್ವಿಕ್ ಆಗಿರ್ತಾರೆ, ಎಲ್ಲರ ಹತ್ರ ಇಂಟರ್ನೆಟ್ ಇದಾವೆ. ನೀವು ಬಿಸಿಲಲ್ಲಿ ಹೋಗಿ ಅಲ್ಲಿಗೆ ಹೋಗಿ ಮಾಡ್ಕೊಂಡು ಬರೋಷ್ಟಕ್ಕಿಂತ ಫೋನಲ್ಲಿ ಕುತ್ಕೊಂಡು ಟಕ್ಕನಾಗಿ ಮಾಡ್ಬಿಡ್ಬೋದಲ್ವಾ? ಸೊ ಆರಾಮಾಗಿ ಈ ಒಂದಷ್ಟು ಬೆಳವಣಿಗೆಗಳು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ. ಮಾಡಿದ್ರೆ ನಿಜವಾಗ್ಲೂ ಎಲ್ಲರಿಗೂ ವರ್ಕೌಟ್ ಆಗುತ್ತೆ. ಬಿಕಾಸ್ ತುಂಬಾ ಜನಕ್ಕೆ ನೆಸೆಸರಿ ಇರೋರಿಗೆ ಅರ್ಥ ಆಗುತ್ತೆ. ಅಂಡ್ ಜೀವನ ಪ್ರಮಾಣ ಪತ್ರ ಹೋಗಿ ಅಪ್ಲಿಕೇಶನ್ಸ್ ಗಳನ್ನ ಹಾಕಿ ದಯವಿಟ್ಟು ಬೆಂಗಳೂರು 1, ಕರ್ನಾಟಕ 1 ಸೈಬರ್ ಸೆಂಟರ್, ಭಾರತ್ 1 CSC ಕೇಂದ್ರಗಳು ಎಲ್ಲಾ ಕಡೆ, ಸೈಬರ್ ಸೆಂಟರ್ ಎಲ್ಲಾ ಕಡೆ ಮಾಡ್ಕೊಡ್ತಾರೆ. 50 ರೂಪಾಯಿಂದ 100 ರೂಪಾಯಿ ತನಕ ಫೀಸ್ ತಗೋಬಹುದು. ತಗೊಂಡ್ರೆ ನಿಮ್ಗೆ ಅದು ಇಲ್ಲ ಅಂದ್ರೆ ಕೆಲವರು ಫ್ರೀ ಮಾಡ್ಕೊಡ್ತಾರೆ. ನೀವು ಹೋಗಿ ಇದನ್ನ ಮಾಡಿಸ್ಕೊಂಬನಿ. ಎನಿ ಟೈಮ್ ಕೇಳಿದಾಗ ನೀವು ಹತ್ರ ಡಾಕ್ಯುಮೆಂಟೇಶನ್ ರೆಡಿ ಇರಲಿ. ಯಾಕಂದ್ರೆ ಗೊತ್ತು, ಗೌರ್ಮೆಂಟ್ ಏನಾದ್ರು ಅನೌನ್ಸ್ ಮಾಡಿದ್ರೆ ತುಂಬಾ ಟೈಮ್ ಲಿಮಿಟ್ ಕೊಟ್ಟಿರ್ತಾರೆ. ಇವತ್ತೇ 2 ಅವರಲ್ಲಿ ಆಗ್ಬಿಡ್ಬೇಕು, ಇಲ್ಲ 2 ದಿನದಲ್ಲಿ ಆಗ್ಬಿಡ್ಬೇಕು ಅಂತ. ಅಷ್ಟೊತ್ತಿಗೆ ಜನ ರೆಡಿ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ರೆಡಿ ಇಟ್ಕೊಳ್ಳಿ. ನಾನು ಹೇಳ್ತೀನಿ ಯಾವಾಗ ಸಬ್ಮಿಟ್ ಮಾಡಬೇಕು ಅಂತ. ಅದ್ರ ಬಗ್ಗೆ ಮಾಹಿತಿ ಬಂದ ಕೂಡಲೇ ಅಂಗನವಾಡಿಗೆ ಹೋಗ್ಬೇಕು, ಅವರೇ ನಿಮ್ಮ ಮನೆಗೆ ಬರ್ತಾರೆ, ಅದನ್ನು ಹೇಳ್ತೀನಿ ನಾನು. ಸೊ ಇದಿಷ್ಟು ಅಪ್ಡೇಟ್ಸ್ ಗೃಹಲಕ್ಷ್ಮಿದು. ಅಂಡ್ ಅಮೌಂಟ್ ಕೂಡ ಬರ್ತಾ ಇದೆ ಅಂತ ಹೇಳಿದ್ರೆ ಬರುತ್ತೆ. ಈ ವಾರದಲ್ಲಿ ಇನ್ನೂ ಎಲ್ಲರಿಗೂ ಜಮಾ ಆಗೋದಕ್ಕೆ ಶುರುವಾಗುತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ಸರಿನಾ? ಸದ್ಯಕ್ಕಂತೂ ಇಷ್ಟೇ ಅಪ್ಡೇಟು, ಹೊಸ ಅಪ್ಡೇಟ್ ಇದೆರಡೂನು. ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಅದು ಖಂಡಿತ ನಾನು ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಅಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.